ಮನೇಲಿ ತುಂಬಾ ವೇಫರ್ಸ್ ಇತ್ತು. ಅದಕ್ಕೆ ನಾನಿವತ್ತೊಂದು ಚಾಕ್ಲೇಟ್ ಬಾರ್ ಟ್ರೈ ಮಾಡಿದೆ. ನನಗೆ ಗೊತ್ತಿರಲಿಲ್ಲ ಅಟ್ ದಿ ಎಂಡ್ ದ ರಿಸಲ್ಟ್ ವಿಲ್ ಬಿ ಸೋ ಡೆಲಿಷಿಯಸ್. ಸೊ ನಾನು ವೇಫರ್ಸನ್ನು ಜಸ್ಟ್ ಕೋಸ್ಲಿ ಪೌಡರ್ ಮಾಡಿ 2 ಟೇಬಲ್ ಸ್ಪೂನ್ ಪೀನಟ್ ಬಟರನ್ನು ಹಾಕುವ. ಇದು ಮಿಕ್ಸ್ಚರ್ ಕಂಬೈನ್ ಆಗೋ ತನಕ ಪೀನಟ್ ಬಟರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇರಿ. ಅರೌಂಡ್ 4 ಟೇಬಲ್ ಸ್ಪೂನ್ ಆಫ್ ಪೀನಟ್ ಬಟರ್ ನಾನು ಯೂಸ್ ಮಾಡಿದ್ದೇನೆ. ಎಲ್ಲ ಮಿಕ್ಸ್ಚರ್ ಕಂಬೈನ್ ಆಯಿತು. ಸೊ ನಾನಿಲ್ಲಿ ಒಂದು ಗ್ರೀಸ್ ಮಾಡಿದ ಕೇಕ್ ಮೌಲ್ಡಲ್ಲಿ ಇದನ್ನು ಸ್ಪ್ರೆಡ್ ಮಾಡ್ತೇನೆ. ಕೇಕ್ ಮೌಲ್ಡ್ ಇಲ್ಲದೆ ನೀವು ಬೇರೆ ಯಾವುದರಲ್ಲಿ ಸಹ ಸ್ಪ್ರೆಡ್ ಮಾಡ್ಬೋದು. ನಾವಿದ್ರ ಟಾಪನ್ನು ಈವೆನ್ ಮಾಡುವ. ಸ್ವಲ್ಪ ಈವೆನ್ ಮಾಡಿದ ನಂತರ ಸೆಟ್ ಆಗಲಿಕ್ಕೆ ಫ್ರಿಜ್ಜಲ್ಲಿ ಇಡಬೇಕು. ನೆಕ್ಸ್ಟ್ ಸ್ವಲ್ಪ ಚಾಕ್ಲೇಟನ್ನು ಮೆಲ್ಟ್ ಮಾಡುವ. ಸೊ ನಾನಿಲ್ಲಿ ಮಿಲ್ಕ್ ಚಾಕ್ಲೇಟ್ ತಗೊಂಡಿದ್ದೇನೆ. ನಿಮಗೆ ಡಾರ್ಕ್ ಚಾಕ್ಲೇಟ್ ಬೇಕಾದರೆ ಯು ಕ್ಯಾನ್ ಟೇಕ್ ದ್ಯಾಟ್ ಆಲ್ಸೋ. ಮೈಕ್ರೋವೇವ್ ಅಥವಾ ಡಬಲ್ ಬಾಯ್ಲರ್ ಮೆಥಡಲ್ಲಿ ಚಾಕ್ಲೇಟನ್ನು ಮೆಲ್ಟ್ ಮಾಡಿ. ಮೈಕ್ರೋವೇವಲ್ಲಿ ಚಾಕ್ಲೇಟ್ ಮೆಲ್ಟ್ ಮಾಡ್ತೀರಾದರೆ 30 ಸೆಕೆಂಡ್ಸಿಗೆ ಇಟ್ಟು ಪುನಃ ತೆಗೀರಿ. ಮತ್ತು ಮಿಕ್ಸ್ ಮಾಡಿ ಪುನಃ 30 ಸೆಕೆಂಡ್ಸಿಗೆ ಹೀಟ್ ಮಾಡಿ. ಚಾಕ್ಲೇಟ್ ಮಿಕ್ಸ್ಚರನ್ನು ಇದರ ಮೇಲೆ ಪೋರ್ ಮಾಡುವ. ನಿಮಗೆ ಹೇಗೆ ಬೇಕು ಹಾಗೆ ಗಾರ್ನಿಷ್ ಮಾಡಿ. ನಾನಿಲ್ಲಿ ಸ್ವಲ್ಪ ಚಾಪ್ಡ್ ಕ್ಯಾಶ್ಯೂ ನಟ್ಸ್ ಹಾಗೂ ಡ್ರೈಡ್ ರೋಸ್ ಪೆಟಲ್ಸನ್ನು ಯೂಸ್ ಮಾಡಿದ್ದೇನೆ. ಇದನ್ನು ಸೆಟ್ ಆಗಲಿಕ್ಕೆ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ರೆಫ್ರಿಜರೇಟ್ ಮಾಡಿ. ನಾನಂತೂ ಎನಿಸಿರಲಿಲ್ಲ ಅಟ್ ದಿ ಎಂಡ್ ಇಟ್ ವಿಲ್ ಟರ್ನ್ ಔಟ್ ಸೋ ಡೆಲಿಷಿಯಸ್ ಅಂತ. ಕ್ರಂಚಿ, ಚಾಕ್ಲೇಟಿ ಹಾಗೂ ಪೀನಟ್ ಬಟರ್ ಟೇಸ್ಟ್, ಅದು ಅಲ್ಟಿಮೇಟ್ಲಿ ಅದರ ಕಾಂಬಿನೇಷನ್ ಅದು ತುಂಬಾ ಒಳ್ಳೆಯದಿತ್ತು. ಒಂದ್ಸತಿ ಇದನ್ನು ಟ್ರೈ ಮಾಡಿ. ಐ ಆಮ್ ಶ್ಯೂರ್ ಯು ಆಲ್ ವಿಲ್ ಲವ್ ಇಟ್. ಚಾಕ್ಲೇಟ್ ಚೆನ್ನಾಗಿ ಸೆಟ್ ಆಗಿದೆ. ಸೊ ಡಿಮೋಲ್ಡ್ ಮಾಡುವ. ಕಟ್ ಮಾಡಿದಾಗ ಇದರ ಟೆಕ್ಸ್ಚರನ್ನು ನೋಡಿ. ದಿಸ್ ಇಸ್ ಪರ್ಫೆಕ್ಟ್. ಸೊ ಡು ಟ್ರೈ ಇಟ್ ಆ್ಯಂಡ್ ಫಾಲೋ ಫಾರ್ ಮೋರ್.